7 ಸುತ್ತಿನ ಕೋಟೆ ಅಂಥ ಬೃಹತ್ತಾದ ಅಂಥ ಒಂದು ಕೋಟೆ ಇನ್ನೆಲ್ಲೂ ಭಾರತದಲ್ಲಿಲ್ಲ. ಯಾಕೆಂತಂದರೆ ಕೊನೆ ಯುದ್ಧಕ್ಕೆ ಹೈದರ್ ಹೋದಾಗ ಅವನ ಫ್ರೆಂಚ್ ಕಮಾಂಡರ್ ಲಾಲಿ ಅನ್ನೋನನ್ನು ಕರ್ಕೊಂಡು ಹೋಗ್ತಾನೆ. ಯಾಕೆಂದರೆ ಫ್ರೆಂಚ್ ಜೊತೆ ಮೈಸೂರು ಕೊಲಾಬ್ರೇಷನ್ ಇರುತ್ತೆ. ಅವನು ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತನ್ನ ಫಿರಂಗಿಯಿಂದ ಗುಂಡುಗಳನ್ನು ಹಾರಿಸ್ತಾನೆ. ಒಂದು ಕಲ್ಲು ಸಹ ಅದ್ರಲ್ಲಿ ಅಲ್ಲಾಡ್ಸಕ್ಕ. ಬೇಸತ್ತು ಹೋದ ಹೈದರು ತನ್ನ ವಕೀಲನೊಬ್ಬನ್ನ ಮಾತುಕತೆ ಕಳಿಸ್ತಾನೆ. ದುರ್ಗದ ಮದಕರಿ ನಾಯಕರ ಜೊತೆ ಹೋಗಪ್ಪ ಮಾತುಕತೆ ಬರ್ತಾ ನೋಡ್ಕೊಂಬ ದುರ್ಗದೊಳಗಡೆ ಏನು ವ್ಯವಸ್ಥೆ ಮಾಡ್ಕೊಂಡವ್ರು ಇವರು, ನಮ್ಮನ್ನು ಎಷ್ಟು ದಿನ ತಡಿಬೋದು ಇವರು, ನೋಡ್ಕೊಂಬ ಅಂತ ಕಳಿಸ್ತಾನೆ. ಆ ವಕೀಲ ಹೋಗ್ಬಿಟ್ಟು ಬಂದು ಹೇಳ್ತಾನೆ ಹಿಂದಿಲಿ, 12 ಸಾಲ್ ತು ಕುಚ್ ನೈ ಕರ್ ಪಾವೋಗೆ. 12 ವರ್ಷಗಳಿಗಾಗುವಷ್ಟು ನೀರು, ನೆರಳು, ಆಹಾರ ಸಮೃದ್ಧವಾಗಿ ಒಳಗಡೆ ಇದೆ. ನೀನು ಸ್ಟ್ರೇಟ್ ಫಾರ್ವರ್ಡ್ ಇದ್ದುದಲ್ಲಿ ಇನ್ನು ಜನ್ಮಕ್ಕೆ ನೀವು ಗೆಲ್ಲಕ್ಕಾಗಲ್ಲ. ಆಗ ಅವನು ತನ್ನ ರಾಜಕೀಯ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಒಡೆದಾಳೋ ನೀತಿಯನ್ನು ಅಲ್ಲಿ ಪ್ರಯೋಗಿಸಿ ದುರ್ಗದವ್ರನ್ನೆಲ್ಲ ಖರೀದಿ ಮಾಡಿ ಯುದ್ಧಕ್ಕೆ ಒಳಗಡೆ ಇರೋನ್ನೆಲ್ಲ ಹಾಗೆ ತಾನೆ ಇಡೀ ಭಾರತದ ಸಂಸ್ಥಾನ ಎಲ್ಲ ಸೋತಿರೋದು ನಾವು ಒಳಜಗಳಗಳಿಂದನೇ ನಾವು ಸೋತಿದ್ದೇವೆ ಹೊರತು ಅವ್ರು ಇಂಡಿಪೆಂಡೆಂಟ್ ಆಗಿ ಒಬ್ಬೊಬ್ಬರು ಅತ್ಯಂತ ಶೌರ್ಯವಂತರೇ.